ನೀವು ಏನಾದರೂ ಆಗಬೇಕು ಅಂದರೆ ಹದ್ದಿನ ಥರ ಆಗು, ಆದರೆ ಯಾವತ್ತೂ ಗಿಳಿ ಆಗಬೇಡ. ಯಾಕಂದರೆ ಗಿಳಿ ತುಂಬ ಮಾತಾಡುತ್ತೆ, ಆದರೆ ಎತ್ತರಕ್ಕಾಗಲ್ಲ. ಹದ್ದು ತುಂಬ ಕಡಿಮೆ ಮಾತಾಡಿ ತುಂಬ ಎತ್ತರಕ್ಕೆ ಹಾರುತ್ತೆ. ಉಳಿದ ಎಲ್ಲ ಪಕ್ಷಿಗಳ ರಾಜ ಒಂದು ಹದ್ದು ಆಗಿದೆ. ಇವತ್ತು ನಿಮಗೆ 10 ಪಾಯಿಂಟ್ಗಳನ್ನು ಹೇಳ್ತೀನಿ. ಮತ್ತು ಲೈಫ್ನ ತುಂಬಾ ದೊಡ್ಡ ಲೆಸನ್ ಇದೆ ಈ 10 ಪಾಯಿಂಟ್ಗಳಿಂದ. ಫಸ್ಟ್ ಲೆಸನ್: ಗರುಡ ಆಕಾಶದ ಅತಿ ಎತ್ತರಕ್ಕೆ ಏರುತ್ತೆ. ನೀನು ಈಗ ಎಲ್ಲಿದ್ದೀಯೋ ಅದು ಮುಖ್ಯವಲ್ಲ, ನೀವು ಹಾರಬೇಕಾದ ಎತ್ತರ ಮುಖ್ಯ. ನಾವು ಕಲಿಬೇಕಾದದ್ದು ಇಷ್ಟೇ, ಜೀವನದಲ್ಲಿ ದೊಡ್ಡ ಗುರಿ ಇಟ್ಟರೆ ದೊಡ್ಡ ಪ್ರಯತ್ನ ಮಾಡಬೇಕು. ಸೆಕೆಂಡ್ ಲೆಸನ್: ಒಂಟಿತನವೇ ಕೆಲವೊಮ್ಮೆ ಶಕ್ತಿ. ಗರುಡ ಹೆಚ್ಚು ಸಮಯ ಒಂಟಿಯಾಗಿ ಬದುಕುತ್ತೆ. ಗರುಡ ಜನ್ಮದಿಂದಲೇ ಎತ್ತರಕ್ಕೆ ಹಾರುತ್ತಿಲ್ಲ, ಮೊದಲು ಮೇಲಿಂದ ಬೀಳುವುದು ಕಲಿಯುತ್ತೆ. ಮನುಷ್ಯನಿಗೂ ಇದೆ, ಬೀಳದಿದ್ದರೆ ಹೇಗೆ ಹೇಳುತ್ತೀಯಾ, ಕಲಿಯುತ್ತೀಯಾ? ನಮ್ಮ ಜೀವನದಲ್ಲಿ ಮುಖ್ಯ ನಿರ್ಧಾರಗಳು ನಾವು ಸ್ವತಃ ತಾಳ್ಮೆಯಿಂದ ಯೋಚಿಸಬೇಕು. ಚಾಪ್ಟರ್ 3: ಗಾಳಿಯ ವಿರೋಧದಲ್ಲಿ ಹಾರುವುದು ಗರುಡ ಮಾತ್ರ. ಗಾಳಿ ವಿರೋಧವಾಗಿ ಹಾರುತ್ತೆ, ಇದರಿಂದಲೇ ಎತ್ತರಕ್ಕೆ ಏರುತ್ತೆ. ಎಲ್ಲದರಲ್ಲೂ ಅಡಗುವ ಮಳೆಗಾಲದಲ್ಲಿ ಗರುಡ ಮಾತ್ರ ಮೇಲಕ್ಕೆ ಹಾರುತ್ತೆ. ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಿಗೂ ಬಂದಾಗ ನೀವು ಏನು ಮಾಡುತ್ತೀಯಾ? ಅಡಗುತ್ತೀಯಾ ಅಥವಾ ಗರುಡನಂತೆ ಎತ್ತರಕ್ಕೆ ಹಾರುತ್ತೀಯಾ? ಕಷ್ಟಗಳು ಬಂದಾಗ ಓಡಬೇಡಿ, ಅದಕ್ಕೆ ಎದುರಾಗಿ ನಿಲ್ಲಿ, ಅದು ನಿಮಗೆ ಬೆಳವಣಿಗೆ ತರುತ್ತದೆ. ಚಾಪ್ಟರ್ 4: ಗರುಡ ಭೂಮಿಯ ಮೇಲೆ ಇರುವ ಆಹಾರವನ್ನು ನಿಯತ್ತಾಗಿ ಕಿಲೋಮೀಟರ್ ದೂರದಿಂದ ನೋಡಬಲ್ಲದು. ಗರುಡ ತನ್ನ ಗುರಿಯಿಂದ ಕಣ್ಣು ತೆಗೆಯುವುದಿಲ್ಲ. ಹೌದು, ಗುರಿ ಕಾಣುವವರೆಗೆ ಕಣ್ಣು ಚಲಿಸುವುದಿಲ್ಲ. ನಿನ್ನ ಗುರಿ, ನೀನು ಅದನ್ನೆಷ್ಟು ಸ್ಪಷ್ಟವಾಗಿ ನೋಡುತ್ತಿರುವೆ? ಗುರಿ ಸ್ಪಷ್ಟವಾಗಿದ್ದರೆ ಜೀವನ ಸಾಧ್ಯವಾಗುತ್ತದೆ. ಚಾಪ್ಟರ್ 5: ಬಲಹೀನರನ್ನು ದೂರ ಇಡು. ಗರುಡ ಒಂಟಿಯಾಗಿ ಹಾರುತ್ತೆ. ದೊಡ್ಡ ಕನಸುಗಳಿಗೆ ಗುಂಪು ಬೇಕಾಗಿಲ್ಲ, ತಾಳ್ಮೆ, ಧೈರ್ಯ ಮತ್ತು ಜ್ವಾಲೆ ಮಾತ್ರ ಸಾಕು. ನಕಾರಾತ್ಮಕ ಜನರನ್ನು ದೂರ ಇಡಿ, ನಿಮ್ಮ ಮನೋಬಲವನ್ನು ಹೆಚ್ಚಿಸುವವರನ್ನು. ಚಾಪ್ಟರ್ 6: ಗರುಡ 40ನೇ ವರ್ಷದಲ್ಲಿ ತನ್ನ ಜೀವನವನ್ನು ಪುನಃ ನಿರ್ಮಿಸುತ್ತೆ. ಹಳೆಯ ಚುಂಚು, ಕಣ, ರೆಕ್ಕೆ ಎಲ್ಲವನ್ನೂ ಕಿತ್ತು ಹಾಕುತ್ತೆ, ಏಕೆಂದರೆ ಹೊಸ ಹಾರಾಟಕ್ಕೆ ಹಳೆಯ ಬಲ ಬೇಕಾಗುವುದಿಲ್ಲ. ನಿನ್ನಲ್ಲಿರುವ ಹಳೆಯ ನೋವು, ಹಳೆಯ ವೈಫಲ್ಯ, ಹಳೆಯ ಅಭ್ಯಾಸಗಳನ್ನು ಬಿಡು, ಹೊಸ ನಿನ್ನನ್ನು ನಿರ್ಮಿಸು. ಜೀವನದಲ್ಲಿ ಹೊಸದಕ್ಕಾಗಿ ಹಳೆಯದನ್ನು ಬಿಡುವುದು ಅಗತ್ಯ. ಚಾಪ್ಟರ್ 7: ಗರುಡ ತನ್ನ ಬೇಟೆಯನ್ನು ಬಿಡುವುದಿಲ್ಲ. ಗರುಡ ತನ್ನ ಮರಿಗಳನ್ನು ಗೂಡಿನಿಂದ ತಳ್ಳುತ್ತೆ, ಹಾರಲು ಕಲಿಸಲು. ಬದುಕು ನಿನ್ನನ್ನು ಕೆಲವೊಮ್ಮೆ ತಳ್ಳುತ್ತೆ, ನಿನ್ನನ್ನು ಮುರಿಯಲು ಅಲ್ಲ, ನಿನ್ನೊಳಗಿನ ಶಕ್ತಿಯನ್ನು ಹೊರತೆಗೆಯುವುದಕ್ಕೆ. ಗುರಿ ಸಾಧ್ಯವಾದಂತೆ ಕಂಡುಹಿಡಿ, ಕೊನೆಗೆ ಯಶಸ್ಸು ಸಿಗುತ್ತೆ. ಚಾಪ್ಟರ್ 8: ಮಳೆಗಾಲ ಬಂದಾಗ ಗರುಡ ಮಾತ್ರ ಮೇಲಕ್ಕೆ ಹಾರುತ್ತೆ, ಇತರೆ ಪಕ್ಷಿಗಳು ಅಡಗಿಕೊಳ್ಳುತ್ತವೆ. ಗರುಡ ಮಾತ್ರ ಮಳೆ ಮೋಡಗಳ ಮೇಲೆ ಹಾರುತ್ತೆ. ಗರುಡನೆಯ ದಾಳಿಯು ನಿಧಾನವಾಗಿ ಆರಂಭವಾಗುತ್ತೆ, ಆದರೆ ಕ್ಷಣದಲ್ಲಿ ಬೇಟೆಯನ್ನು ಹಿಡಿದುಕೊಳ್ಳುತ್ತೆ. ಇದರಿಂದ ಕಲಿಯಬೇಕಾದದ್ದು: ಯಶಸ್ಸು ತಡವಾಗಿ ಬರುತ್ತೆ, ಆದರೆ ಬರುವಾಗ ದೊಡ್ಡದಾಗಿ ಬರುತ್ತೆ. ಸಮಸ್ಯೆಗಳು ಬಂದಾಗ ಓಡಬಿಡಿ, ಅದರ ಮೇಲೆ ಗೆಲುವು ಸಾಧಿಸಿ. ಚಾಪ್ಟರ್ 9: ಗಾಳಿಯ ವಿರೋಧವೇ ಗರುಡನ ಬಲ. ನಿನ್ನ ಜೀವನದಲ್ಲಿರುವ ವಿರೋಧ, ಟೀಕೆ, ತೊಂದರೆ, ಅದನ್ನೇ ನಿನ್ನ ಹಾರಾಟದ ಇಂಧನ ಮಾಡಿಕೊ. ಚಾಪ್ಟರ್ 10: ಶಾಂತಿ ಮತ್ತು ಸಾಮರ್ಥ್ಯ ಸಂಕೇತ. ಗರುಡ ವೇಗ, ದೃಢತೆ, ಸಹನೆ, ಧೈರ್ಯಗಳ ಶಕ್ತಿಗಳನ್ನು ಸರಿಯಾದ ಸ್ಥಳದಲ್ಲಿ ಸರಿಯಾದ ವೇಳೆ ಬಳಸುವುದು ಮಹತ್ವವಾಗಿದೆ. ಮತ್ತು ಕೊನೆಗೆ ಗರುಡಕ್ಕೊಂದು ಗುಟ್ಟು ಇದೆ: ನಾನು ಇಳಿಯುವುದಿಲ್ಲ, ನಾನು ಮೇಲಕ್ಕೆ ಮಾತ್ರ ಹಾರುತ್ತೇನೆ. ನೀನು ಕೂಡ ಇಳಿಯಬೇಡ, ಬೇಸತ್ತುಕೊಳ್ಳಬೇಡ, ನಿಲ್ಲಬೇಡ. ನಿನ್ನ ಹಾರಾಟ ಈಗಷ್ಟೇ ಆರಂಭವಾಗಿದೆ.